ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಫೆಬ್ರವರಿ 2026ರ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳಲ್ಲಿ ಪ್ರಮುಖವಾದ ಒಂದು ಹಬ್ಬ ಅಂತ ನಾವು ನೋಡೋದಾದರೆ ಮಹಾಶಿವರಾತ್ರಿ ಹಬ್ಬನ ನಾವು 15ನೇ ತಾರೀಕು ಆಚರಿಸ್ತಾ ಇದ್ದೀವಿ. ಹಾಗೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ತದನಂತರ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ಅನ್ನೋದನ್ನ ನೋಡೋಣ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಏನು ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನಾವು ಆಗಲೇ ಗೊತ್ತಿರೋಂಗೆ ಜನವರಿ ತಿಂಗಳಲ್ಲಿ 4 ಗ್ರಹಗಳು ತನ್ನ ಪತನ ಬದಲಾವಣೆ ಮಾಡಿತ್ತು. ಅಂದರೆ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿತ್ತು. ಅದೇ ರೀತಿಯಾಗಿ ಮತ್ತೆ ಇದೇ 4 ಗ್ರಹಗಳು ಏನು ಮಕರ ರಾಶಿನಲ್ಲಿದೆ ಅದೆಲ್ಲನೂ ಕುಂಭರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಅದು ಯಾವ್ದು ಯಾವ ಸಮಯದಲ್ಲಿ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಫೆಬ್ರವರಿ 6ನೇ ತಾರೀಕು ಶುಕ್ರ ಗ್ರಹವು ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾ ಇದೆ. ತದನಂತರ ಅದೇ ಫೆಬ್ರವರಿ 8ನೇ ತಾರೀಕು ಬುಧ ಗ್ರಹವು ಕೂಡ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಹಾಗೆ ಅದೇ ಫೆಬ್ರವರಿ 13ನೇ ತಾರೀಕು ಸೂರ್ಯ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸಿದ್ರೆ, ತಿರ್ಗಾ ಬುಧ ಗ್ರಹವು ಇದೇ 25ನೇ ತಾರೀಕು ಮತ್ತೊಂದು ಸತಿ ತನ್ನ ಬದಲಾವಣೆನ ಮಾಡ್ತಾ ಇದೆ. ಅದೇ 25ನೇ ತಾರೀಕು ಫೆಬ್ರವರಿ 25ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಇನ್ನು ಏನು ಶನಿ ಗ್ರಹವು ಅದೇ ಮೀನರಾಶಿನಲ್ಲಿ ಸ್ಥಿತನಾಗಿದ್ದು, ಗುರು ಗ್ರಹವು ಅದೇ ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭರಾಶಿನಲ್ಲಿ, ಕೇತು ಬಂದು ಸಿಂಹರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ 12 ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಫೆಬ್ರವರಿ 2026ರ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈಗಾಗಲೇ ನಿಮಗೆ ಚೇಂಜಸ್ನ ನೋಡ್ತಾ ಇರ್ತೀರ. ಜನವರಿ ತಿಂಗಳಲ್ಲಿ ಒಂದು ಅರ್ಧ ತಿಂಗಳು ನೀವು ತುಂಬಾ ಕಷ್ಟ ಬಿದ್ದಿರ್ತೀರ. ಅಂದರೆ ಅದು ಹೇಳ್ಕೊಳಕ್ಕೆ ಆಗದೇ ಇರೋಂಥ ನೋವು ಅನುಭವಿಸಿರ್ತೀರ. ಆದರೆ ಜನವರಿ 15ನೇ ತಾರೀಕಿನ ನಂತರ ನಿಮಗೆ ಒಂದು ಶುಭವಾದ ಒಂದು ದಿನಗಳೇ ಶುರುವಾಗಿರುತ್ತೆ. ಹಾಗೆ ಇದು ಫೆಬ್ರವರಿ ಮಧ್ಯ ತನಕನೂ ಕೂಡ ಅದು ಕ್ಯಾರಿ ಆಗುತ್ತೆ. ಹಾಗೆ ಅದಾದ್ಮೇಲೂ ಕೂಡ ನಿಮಗೆ ಒಳ್ಳೆ ದಿನಗಳೇ ಇರುತ್ತೆ. ಸೊ ಹಾಗಾಗಿ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 9ನೇ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಒಂದು ಅದೃಷ್ಟಕರವಾದ ಒಂದು ಸಮಯ ಅಂತಾನೆ ಹೇಳ್ಬೋದು. ನಿಮಗೆ ಒಂದು ಏನು ಫೆಬ್ರವರಿ ಒಂದು ಅರ್ಧ ತಿಂಗಳ ನಂತರ ಅದು 9ನೇ ಮನೆಯಿಂದ 10ನೇ ಮನೆಗೆ ತನ್ನ ಸಂಚಾರನ ಬೆಳೆಸುತ್ತೆ. ಸೊ ಎರಡೂ ಸಮಯನೂ ಕೂಡ ತುಂಬ ಅತ್ಯುತ್ತಮವಾದ ಒಂದು ಸಮಯ ಆಗಿರುತ್ತೆ. 9ನೇ ಮನೆಯಲ್ಲಿ ನಿಮ್ಮ ರಾಶಾಧಿಪತಿ ಸಂಚಾರ ಮಾಡೋವರೆಗೂ ಕೂಡ ನಿಮಗೆ ಒಂದು ಅದೃಷ್ಟಕರವಾದ ದಿನ ಆಗಿರುತ್ತೆ. ಏನು ಕೆಲಸದಲ್ಲಿ ಕೈ ಇಟ್ಟರು ಕೂಡ ಆ ಕೆಲಸದಲ್ಲೆಲ್ಲ ನಿಮಗೆ ಸಕ್ಸಸ್ ಆಗುವಂಥದ್ದು, ತಂದೆ ಮನೆಯಿಂದ ಕೆಲವೊಂದು ಉಪಯೋಗಗಳಾಗುವಂಥದ್ದು, ಅಥವಾ ತಂದೆ ಆಶೀರ್ವಾದ ನಿಮ್ಮ ಮೇಲಿರುವಂಥದ್ದು, ಅವ್ರ ಜೊತೆಯಲ್ಲಿ ನಿಮಗೆ ಒಂದು ಬಾಂಡೇಜ್ ಜಾಸ್ತಿ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಹಾಗೆ ನೀವು ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸಗಳಲ್ಲಿ ಸಕ್ಸಸ್ ಆಗೋದು. ಇವಾಗ ನೋಡಿ, ಕೆಲವೊಂದು ಪ್ಲಾನಿಂಗ್ಸ್ ಇರುತ್ತೆ, ನಾವು ಇಂತಿಂಥ ಕೆಲಸಗಳನ್ನೇ ಮಾಡಬೇಕು ಅನ್ನೋದು. ಆ ಎಲ್ಲ ಕೆಲಸಗಳನ್ನೂ ಕೂಡ ಮಾಡುವಂಥ ಒಂದು ಸಮಯ ಇದಾಗಿರುತ್ತೆ. ನಿಮಗೆ ಹೊಸ ಹೊಸ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಇದರಿಂದ ನಿಮ್ಗೆ ಏನಾಗುತ್ತೆ, ಅದನ್ನು ಸದುಪಯೋಗ ಪಡಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಈ ವರ್ಷದಲ್ಲಿ ಅಂದರೆ ಈ ತಿಂಗಳಲ್ಲಿ ನೀವು ಮಾಡ್ಕೊಬೇಕಾಗಿರೋ ಎಲ್ಲ ಒಳ್ಳೆ ಕೆಲಸಗಳನ್ನು ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಹಾಗೆ 9ನೇ ಮನೆಯಿಂದ 10ನೇ ಮನೆಗೆ ಸಂಚಾರ ಮಾಡಿದ್ಮೇಲೂ ಕೂಡ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರೆಲ್ಲ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಥವಾ ಏನು ಫಿಲಿಮ್ ಲ್ಯಾಂಡಲ್ಲಿ ಇರ್ತೀರಾ ಅವರೆಲ್ಲರಿಗೂ ಕೂಡ ಒಂದು ಶುಭವಾದ ಸಮಯ. ಯಾಕಂದರೆ ಶುಕ್ರ 9ನೇ ಮನೆಯಿಂದ 10ನೇ ಮನೆಗೆ ಸಂಚಾರ ಮಾಡ್ತಿರೋದು, ಅದರಲ್ಲೂ ಕೂಡ ನಿಮ್ಮ ಒಂದು ರಾಶಾಧಿಪತಿ ಆಗಿರೋದ್ರಿಂದ ಇದರಿಂದ ನಿಮಗೆ ಒಂದು ಒಳ್ಳೊಳ್ಳೆ ಅನುಕೂಲ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಕೆಲಸದ ಆಪರ್ಚುನಿಟೀಸ್ ಬರುವಂಥದ್ದು, ಅಥವಾ ಕೆಲಸದಲ್ಲಿ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗುವಂಥದ್ದು, ಡೆವಲಪ್ಮೆಂಟ್ ಜಾಸ್ತಿ ಆಗುವಂಥದ್ದು, ಅಥವಾ ಏನಾದರೂ ವ್ಯಾಪಾರ ಮಾಡ್ತಾ ಇದ್ದರೆ ವ್ಯಾಪಾರದಲ್ಲಿ ತುಂಬ ಅಭಿವೃದ್ಧಿ ಜಾಸ್ತಿ ಆಗುವಂಥದ್ದು, ಮನಿ ಫ್ಲೋ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಆದರೆ ಅದನ್ನು ಉಳಿತಾಯ ಮಾಡೋಕ್ಕೂ ಕೂಡ ಒಂದು ಒಳ್ಳೆ ದಾರಿನ ನೀವು ಹುಡ್ಕೊಬೇಕು. ಯಾಕಂದರೆ ಎಲ್ಲ ಗ್ರಹಗಳ ಸ್ಥಾನಮಾನ ನೋಡಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗದೇ ಇರೋಷ್ಟು ಉತ್ತಮವಾದ ಒಂದು ಟೈಮ್ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈಗ ನೋಡಿ, 4 ಗ್ರಹಗಳು ಕೂಡ 9ನೇ ಮನೆಯಲ್ಲಿದ್ದು ತದನಂತರ 10ನೇ ಮನೆಗೆ 4 ಗ್ರಹಗಳು ಕೂಡ ಸಂಚಾರ ಮಾಡುತ್ತೆ. ಇದೊಂದು ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಸೊ ಈ ಟೈಮ್ನ ನೀವು ಸ್ವಲ್ಪ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆ ಅಂದರೆ ನೀವು ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಯಾಕಂದರೆ ಆಪರ್ಚುನಿಟೀಸ್ ನಿಮ್ಮನ್ನು ಹೆಂಗೆ ಹುಡ್ಕೊಂಡು ಬರುತ್ತೆ ಅಂತಂದರೆ ಅದನ್ನು ನೀವು ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ರೀತಿಯಾದ ಒಂದು ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಎಲ್ಲನೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ. ಗುರುವಿನ ಸಂಚಾರ ಅಂತ ನೋಡೋಕೆ ಬಂದಾಗ ನಿಮ್ಮ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಗುರುವಿನ ಒಂದು ಸಂಚಾರ ಇದೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಹಣದ ಅರಿವು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಅಂದರೆ ನಿಮಗೆ ಒಳ್ಳೊಳ್ಳೆ ಕೆಲಸಗಳು ಹುಡ್ಕೊಂಡು ಬರ್ತಾ ಇರುತ್ತೆ.
ಅಥವಾ ಮಾಡ್ತಿರೋ ಕೆಲಸದಲ್ಲಿ ಲಾಭ ಜಾಸ್ತಿ ಆಗುವಂಥದ್ದು, ಅಥವಾ ಏನಾದರೂ ಕೆಲಸಕ್ಕೆ ಹೋಗ್ತಿರೋರಿಗೆ ಏನು ಪ್ರಮೋಷನ್ ಆಗುವಂಥದ್ದು. ಸೊ ಇದೆಲ್ಲನೂ ಕೂಡ ಒಂದು ಖುಷಿ ಪಡುವಂಥ ಟೈಮ್ ಆಗಿರುತ್ತೆ. ಆದರೆ ಉಳಿತಾಯ ಮಾಡೋಕ್ಕೂ ಕೂಡ ನೀವು ಹೊಸ ಹೊಸ ಪ್ಲ್ಯಾನ್ಗಳನ್ನ ಶುರು ಮಾಡ್ಕೊತೀರಾ, ಆ ಉಳಿತಾಯನ ಕೂಡ ನೀವು ಮಾಡ್ಕೊಂಡು ಹೋಗ್ತೀರಾ. ಇನ್ನು ಕೇತುವಿನ ಸಂಚಾರ ಅಂತ ಬಂದಾಗ ನೋಡಿ, ನಿಮ್ಮ 4ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಆಗುತ್ತೆ. ಅಂದರೆ ಕೆಲಸಗಳು ಬೇಗ ಬೇಗ ಸಾಗೋದಿಲ್ಲ, ಅಥವಾ ಏನಾದರೂ ನೀವೊಂದು ಜಾಗ ತೊಗೊತಿರ್ತೀರಾ ಅಂದರೆ ಸ್ವಲ್ಪ ತಡೆಗಳಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಅದೊಂದು ಬಿಟ್ಟರೆ ನೋಡಿ, ನಿಮಗೆ ತುಂಬಾ ಚೆನ್ನಾಗಿರೋಂಥ ಒಂದು ಟೈಮ್ ಇದು. ಇನ್ನು ಶನಿಯ ಸ್ಥಾನಮಾನ ಅಂತ ನೋಡೋಕ್ಕೋದ್ರೆ, ಶನಿ ಗ್ರಹ ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಒಳ್ಳೆ ಭಾಗ್ಯಗಳನ್ನ ತೊಗೊಂಬಂದು ಕೊಡ್ತಾನೆ. ಶನಿಗ್ರಹ ಯಾವಾಗಲೂ ಯೋಚನೆ ಮಾಡ್ತೀರಾ, ಶನಿಗ್ರಹ ಬಂದಿದೆ, ಕೂತ್ಕೊಂಡಿದೆ, ಕೆಟ್ಟದಾಗುತ್ತೆ. ಕೆಲವರಂತೂ ಅಯ್ಯೋ ಇವಾಗೇನೋ 11ನೇ ಮನೇಲಿದೆ ಅಪ್ಪ, ಇನ್ನು ನೆಕ್ಸ್ಟು 12ನೇ ಮನೆಗೆ ಬರ್ತಾನೆ, ಅವಾಗೇನು ಮಾಡೋದು ಅಂತ ಇವಾಗೇ ಯೋಚನೆ ಮಾಡ್ಕೊತಾರೆ. ಕೆಲವರು ಆ ರೀತಿ ಅವ್ರಿಗೆ ಪಾಪ ಹೇಳ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಆ ರೀತಿ ಏನೂ ಆಲೋಚನೆ ಮಾಡೋದು ಬೇಡ. ಶನಿಗ್ರಹದ ಒಂದು ಆಶೀರ್ವಾದ ನಿಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ದೃಷ್ಟಿ ಅಂತ ನೋಡೋಕ್ಕೆ ಬಂದಾಗ ಸ್ವಲ್ಪ ಕೆಲಸಗಳು ನಿಧಾನ ಆಗುತ್ತೆ ಅನ್ನೋದು ಬಿಟ್ಟರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ರಾಹುವಿನ ಒಂದು ಸಂಚಾರ ಅಂತ ನೋಡೋಕೆ ಬಂದಾಗ, ರಾಹು ಗ್ರಹನೂ ಅಷ್ಟೇ, ಅವ್ರು ಕೂತ್ಕೊಂಡಿರೋಂಥ ಜಾಗದಿಂದ ಒಂದು ಒಳ್ಳೆ ಆಪರ್ಚುನಿಟೀಸ್ನ ತೊಗೊಂಬಂದು ಕೊಡ್ತಾರೆ. ಅದರಲ್ಲೂ ಔಟ್ ಆಫ್ ಕಂಟ್ರಿಗೆ ಹೋಗೋರಿಗೆಲ್ಲರಿಗೂ ಕೂಡ ಒಂದು ಶುಭವಾದ ಸಮಯ ಅಂತಲೇ ಹೇಳ್ಬೋದು. ಅಂದರೆ ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು, ಅಥವಾ ಅಲ್ಲಿಂದ ಏನಾದರೂ ಲಾಭಗಳು ಬರುವಂಥದ್ದು, ಅಲ್ಲಿಂದ ಹಣ ಬರುವಂಥ ಒಂದು ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲ ಅವಕಾಶಗಳನ್ನ ನೀವು ಉಪಯೋಗ ಮಾಡ್ಕೊಳ್ಳಿ. ಸೊ ಏನು ಎಲ್ಲನೂ ಬರೀ ಒಳ್ಳೆಯದೇ ಇದೆಯಾ, ನೆಗೆಟಿವ್ ಏನೂ ಇಲ್ವಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ನಿಮಗೆ ನೋಡಿ, ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ ಮಕ್ಕಳಿಗೆ, ಮತ್ತು ಕಂಕಣ ಬಲ ಕೂಡ ಬಂದಿದೆ, ಮದುವೆ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ಏನಾದರೂ ಸ್ವಲ್ಪ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಏನಾದರೂ ಬಂತು ಅಂತಂದರೂ ಕೂಡ ಸ್ವಲ್ಪ ನಿಮಗೆ ರೆಸ್ಟ್ಲೆಸ್ಸಿಂದ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಅಂದರೆ ಮೈ ಕೈ ನೋವು ಬರುವಂಥದ್ದು, ರೆಸ್ಟ್ ಇಲ್ದಿರ ಸ್ವಲ್ಪ ಒತ್ತಡ ಜಾಸ್ತಿಯಾಗಿ ತಲೆನೋವು ಬರುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳು ಬರುತ್ತೆ. ಬಿಟ್ಟರೆ ಇನ್ನೆಲ್ಲನೂ ಕೂಡ ಒಂದು ಶುಭವಾದ ಟೈಮ್ ಅಂತಲೇ ಹೇಳ್ಬೋದು. ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಅಷ್ಟೇ ಒಂದು ಬಾಂಧವ್ಯ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಏನಕ್ಕೆ ಅಂದರೆ ನೋಡಿ, ನಿಮ್ಮ 6ನೇ ಮನೆ ಮೇಲೂ ಕೂಡ ಗುರುವಿನ ಒಂದು ದೃಷ್ಟಿ ಬೀಳ್ತಿರೋದ್ರಿಂದ ಏನು ಉದ್ಯೋಗಸ್ಥರಿಗೆ ನಾನು ಆಗಲೇ ಹೇಳಿದೆ, ನಿಮಗೆಲ್ಲ ಪ್ರಮೋಷನ್ ಸಿಗುತ್ತೆ, ಅಥವಾ ಕೆಲಸದಲ್ಲಿ ಸ್ವಲ್ಪ ಏನು ಒತ್ತಡ ಜಾಸ್ತಿ ಇರುತ್ತೆ ಅದು ಸ್ವಲ್ಪ ರಿಲೀಫ್ ಆಗುತ್ತೆ. ಅದೆಲ್ಲ ಖುಷಿ ಪಡುವಂಥ ವಿಷಯನೇ. ಇನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ಕುಟುಂಬ ಸ್ಥಾನದಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ನೀವೇ ಮಾತಾಡೋದನ್ನ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡ್ಬಿಡ್ತೀರಾ. ನಿಮ್ಮ ಹತ್ರ ಯಾರಾದರೂ ಮಾತಾಡಬೇಕಂದ್ರೂ ಕೂಡ ನಿಮ್ಮನ್ನು ಸ್ವಲ್ಪ ಗೌರವವಾಗಿ ನೋಡ್ತಾರೆ. ಸೊ ಮಾತಾಡೋದು ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಸಮಸ್ಯೆ ಅನ್ನೋದಕ್ಕೆ ಅಲ್ಲಿ ಯಾವುದು ದಾರಿನೇ ಇರೋದಿಲ್ಲ. ಸೊ ಅದು ಇರೋ ಎಲ್ಲ ಆಪರ್ಚುನಿಟೀಸ್ನೂ ಕೂಡ ನೀವು ಉಪಯೋಗ ಮಾಡಿಕೊಂಡು ಅದನ್ನು ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊತಾ ಹೋದರೆ ಎಲ್ಲನೂ ಕೂಡ ಒಳ್ಳೆಯದಾಗತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂದರೆ, ನಿಮಗಿರೋ ಅದೃಷ್ಟನ ಮತ್ತಷ್ಟು ದುಪ್ಪಟ್ಟು ಮಾಡ್ಕೊಳ್ಳೋದು, ಖರ್ಚನ್ನ ಕಮ್ಮಿ ಮಾಡಿಕೊಂಡು ಹೇಗೆ ಮುಂದಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡೋದಾದರೆ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿಯ ಆರಾಧನೆ ಜಾಸ್ತಿ ಮಾಡಬೇಕು. ಅಂತಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು, ಗುರುಗಳ ಆರಾಧನೆ ಮಾಡುವಂಥದ್ದು. ನಿಮ್ಮ ಕೈಲಿ ಸಾಧ್ಯ ಆದಷ್ಟು ನೋಡಿ, ಸಂಪಾದನೆ ಚೆನ್ನಾಗಿದೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ, ನಿಮ್ಮ ಕೈಲಾಗಿದ್ದು ಸ್ವಲ್ಪ ಬಡವರಿಗೆ ದಾನ ಧರ್ಮ ಮಾಡ್ಕೊತಾ ಹೋಗ್ಬಿಟ್ರೆ ಖಂಡಿತವಾಗ್ಲೂ ಫೆಬ್ರವರಿ ತಿಂಗಳಲ್ಲಿ ಒಂದು ಒಳ್ಳೆ ಅದೃಷ್ಟಕರವಾದ ಒಂದು ತಿಂಗಳಾಗಿ ನೀವು ಮಾರ್ಪಡಿಸ್ಕೋಬಹುದು. ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ನಿಮ್ಮ ಜಾತಕನ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಇವಾಗ ನಾವೇನು ಪ್ರೆಸೆಂಟ್ ಟ್ರಾನ್ಸಿಟ್ ಅಂದರೆ ಈಗ ನಡೀತಿರುವಂಥ ಗ್ರಹಗತಿಗಳ ಮೇಲೆ ಫಲಗಳನ್ನ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿದ್ದಾಗ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ದಶಾಭುಕ್ತಿಗೆ ತಕ್ಕಂಥ ಕೆಲವೊಂದು ಪರಿಹಾರಗಳನ್ನ ಕೂಡ ನೀವು ಮಾಡ್ಕೋಬಹುದು. ನೀವೇನಾದರೂ ನಮ್ಮಲ್ಲಿ ಜಾತಕಗಳನ್ನ ಕೇಳಿಸ್ಕೊಬೇಕು ಅಂತಂದರೆ ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನೀವು ಪರಿಹಾರನ ಕಂಡುಹಿಡ್ಕೋಬಹುದು. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಕೆಲವೊಂದು ಬಾರಿ ನಿಮಗೆ ಕೆಲವೊಂದು ಕ್ರಿಸ್ಟಲ್ಸ್ನ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಅದನ್ನು ಹಾಕೊಳ್ಳೋದ್ರಿಂದನೂ ಕೂಡ ನಿಮಗೆ ಅದೃಷ್ಟ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಇನ್ನು ಮುಂದಿನ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.